ಬೆಂಗಳೂರು ಪರಿಷ್ಕೃತ ಕನಿಷ್ಠ ವೇತನವನ್ನು ಕೂಡಲೇ ಜಾರಿಗೊಳಿಸಬೇಕು ಹಾಗೂ ವೇತನ ಜಾರಿಯನ್ನು ತಡೆಹಿಡಿಯಲು ಆರ್ಥಿಕ ಇಲಾಖೆ ಹೊರಡಿಸಿರುವ ಜ್ಞಾಪನ ಪತ್ರವನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಕರ್ನಾಟಕದ ನೇತೃತ್ವದಲ್ಲಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರು ಮತ್ತು ಸಾವಿರಾರು ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರವು ಕಾರ್ಮಿಕರ ನ್ಯಾಯಸಮ್ಮತ ಬೇಡಿಕೆಗಳನ್ನು ತಕ್ಷಣ ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ಶೀಘ್ರದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಎಲ್ಲ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಿ. ನನ್ನ ಹೆಸರು ಶ್ರೀನಿವಾಸ್ ಅಂತ. ಕರ್ನಾಟಕದ ಅಖಿಲ ಭಾರತ ಕಟ್ಟಡ ಮತ್ತು ಕಾರ್ಮಿಕರ ಸಂಘ ಇಟ್ಕೊಂಡಿದ್ವಿ. ನಾವು ಏನೇ ಇವತ್ತಿನ ಕಾರ್ಮಿಕರ ಪರವಾಗಿ ನಾವು ಇಲ್ಲಿ ಹೋರಾಟಕ್ಕೆ ಬಂದಿದೀವಿ ಅಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ, ಅದರಲ್ಲೂ ಕಟ್ಟಡ ಕಾರ್ಮಿಕರಿಗೆ ಬೇಕಾಗುವಂತ ಲೇಬರ್ ಕಾರ್ಡ್ ನಾವು ಹಾಕಿದಾಗ ಅದು ರಿಜೆಕ್ಟ್ ಮಾಡ್ತಾರೆ. ಸೊ ಏನಾದ್ರು ಕೇಳಿದಾಗ ಫೋಟೋ ಕೊಟ್ಟು ತಗೊಂಬನ್ನಿ ಅಂತಾರೆ. ಸ್ಕಾಲರ್ಶಿಪ್ ಬಿಡ್ತಾ ಇಲ್ಲ. ನಮ್ ಸ್ಕಾಲರ್ಶಿಪ್ ಕೇಳಕ್ ಹೋದ್ರೆ ಆಮೇಲೆ ಬರ್ತದೆ, ಇಮೇಲ್ ಬರ್ತದೆ. ಹಿಂಗೆ ವರ್ಷ ಹಿಂಗೆ ತಳ್ಕೊಂಡ್ ಬರ್ತಾ ಇದೆ. ಕಳೆದ 2018-19 ಹೋರಾಟ ಮಾಡಿ ಕೂಡ ನಾವು ಬಂದಾಗ ಹಳೇದೇ ಇನ್ನ ಸಾಕಷ್ಟು ಫೆಂಡಿಂಗ್ಗಳು ಇಟ್ಕೊಂಡಿದ್ದಾರೆ ಕಾರ್ಮಿಕರ ಇಲಾಖೆಯಲ್ಲಿ. ಕಟ್ಟಡ ಕಾರ್ಮಿಕರಿಗೆ ಮಕ್ಕಳಿಗೆ ಸಿಗುವಂತ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ಬಟ್ ಆದ್ರೆ ನಾವು ಸರ್ಕಾರ, ಹಿಂದಿನ ಸರ್ಕಾರ ಆಗಿರ್ಬೋದು, ಈಗಿನ ಸರ್ಕಾರ ಆಗಿರೋದು, ನಾವು ಕೇಳೋದು ಒಂದೇ ಪ್ರಶ್ನೆ, ಕಾರ್ಮಿಕರಿಗೆ ಸಮಸ್ಯೆಗಳನ್ನ ಬಗೆಹರಿಸಿ ಕಾರ್ಮಿಕರಿಗೆ ಸಿಗುವಂತ ಕಾರ್ಮಿಕರ ಕಿಟ್ಗಳಾಗಿರ್ಬೋದು, ಲ್ಯಾಪ್ಟಾಪ್ ಆಗಿ ಅದೆಲ್ಲ ಕೊಡ್ತಾರಲ್ಲ, ಅದು ಕರೆಕ್ಟ್ ಆಗಿ ಎಲ್ಲರಿಗೂ ಸಿಗಬೇಕು ಅನ್ನೋದು. ಕೆಲವ್ರಿಗೆ ಕೊಡ್ತಾರೆ, ಕೆಲವ್ರು ಮತ್ತೆ ಇನ್ನೊಂದು ಕಾರ್ಡ್ಗಳು ಬಂದು ಫಸ್ಟ್ ಆಫ್ ಆಲ್ ಆಗ್ತಾ ಇಲ್ಲ. ಕಟ್ಟಡ ಕಾರ್ಮಿಕರ ಕಾರ್ಡ್ಗಳು ಈಗ ಅಲ್ಲಿ ಫೋಟೋ ತಗೊಂಬನ್ನಿ ಅಂತಾರೆ, ಅವ್ರ ಓನರ್ ಹತ್ರ ಸೈನ್ ತಗೊಂಬನ್ನಿ ಅಂತಾರೆ, OTP ಹೇಳಂತಾರೆ. ಈಗ ಕೆಲವ್ರು ಹೇಳಕ್ ಬರುತ್ತೆ, ಕೆಲವ್ರು ಹೇಳಕ್ ಬರಲ್ಲ. ಸೊ ಈ ತರ ಹಲವಾರು ಸಮಸ್ಯೆಗಳಿಂದ ನಾವು ಹಲವಾರು ವರ್ಷಗಳಿಂದ ನಾವು ಇದನ್ನೆಲ್ಲ ಹೋರಾಟ ಮಾಡ್ಕೊಂಡ್ ಬಂದಿದ್ವಿ. ಕೇಂದ್ರ ಸರ್ಕಾರ ಎಲ್ಲಾ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸೇರ್ಕೊಂಡು ಈ ದಿನ ನಾವು ಈ JCT ಬ್ಯಾನರ್ ಅಡಿಯಲ್ಲಿ ನಮ್ದು ಒಂದು ಸಂಘ ನಾವು ಸೇರಿ ಪ್ರತಿಭಟನೆಗೆ ಬಂದಿದ್ವಿ. ನಮಗೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕಂದ್ರೆ ಕಾರ್ಮಿಕರ ಪರವಾಗಿ ಮತ್ತು JCT ಬ್ಯಾನರ್ ಪರವಾಗಿ ಎಲ್ಲರ ಪರವಾಗಿ ನಾವು ಕೇಳ್ಕೊಂತ ಇದ್ವಿ. ಥ್ಯಾಂಕ್ ಯು. ಸೊ ನನ್ನ ಹೆಸರು ಶ್ರೀನಿವಾಸ್ ಅಂತ, ರಾಜ್ಯ ಕಾರ್ಯದರ್ಶಿ INTC.